ಕಪ್ಪು ಸೊಸೆ ಅನಾಮಿಕಾ ಅಂದರೆ ಸ್ವಲ್ಪವೂ ಇಷ್ಟವಿರದ ಅತ್ತೆ ಶಾರದಾ ದಿನದ ಹಾಗೆ ಆ ದಿನ ಕೂಡ ಹಿತ್ತಲಿನಲ್ಲಿರುವ ಬಾಳೆ ಮರದ ಹತ್ತಿರ ಕೂರಿಸಿ ರಾತ್ರಿ ಮಿಕ್ಕ ಅನ್ನ ಅಡಿಗೆ ಹಾಕುತ್ತಾಳೆ. ಅನಾಮಿಕಾ ಸಂತೋಷದಿಂದ ಶಾರದಳನ್ನು ನೋಡುತ್ತಾಳೆ. ಆ ಸಂತೋಷ ಶಾರದಳಿಗೆ ಮತ್ತಷ್ಟು ಕೋಪವನ್ನು ತಂದು ಇಡುತ್ತೆ. ಆವೇಶದಿಂದ ಹಲ್ಲು ಕಡಿಯುತ್ತಾ, ಯಾಕೆ ನಿನಗಷ್ಟೊಂದು ಸಂತೋಷ? ನಾನು ನಿನ್ನ ಮಹಾರಾಣಿ ಹಾಗೆ ನೋಡ್ಕೋತಾ ಇಲ್ಲ, ಕನಿಷ್ಠ ಮನೆ ಕೆಲಸದವಳ ಹಾಗೆ ಕೂಡ ನೋಡ್ತಾ ಇಲ್ವಲ್ಲ. ತಿಳಿತಾ ಇದೆ ಅತ್ತೆ, ಆದ್ರೂ ನನಗೆ ಬಹಳ ಸಂತೋಷವಾಗ್ತಿದೆ ಎಂದು ಅನಾಮಿಕಾ ಎನ್ನುತ್ತಲೇ ಶಾರದಳ ಕೋಪ ಆಕಾಶಕ್ಕೆ ಇರುತ್ತದೆ. ಹೊಡೆಯೋದಕ್ಕೆ ಕೈ ಎತ್ತುತ್ತಾಳೆ, ಆದರೆ ಹೊಡೆಯದೆ ಕೈ ಇಳಿಸುತ್ತಾಳೆ ಕೋಪದಿಂದ. ಏನೇ ಅನಾಮಿಕಾ, ನಿನ್ನನ್ನು ಪರಕೀಯಳ ಹಾಗೆ ಭಿಕ್ಷುಕರ ಹಾಗೆ ಹೀಗೆ ನಿನ್ನನ್ನು ಹಿತ್ತಲಿನಲ್ಲಿ ಕೂರಿಸಿ ಅನ್ನ ಹಾಕ್ತಾ ಇದ್ದೀನಲ್ಲ, ಅಡಿಗೆ ಕೊಡ್ತಾ ಇದ್ದೀನಿ, ನೀರು ಕೊಡ್ತಾ ಇದ್ದೀನಿ. ನಾನು ಮಾಡ್ತಾ ಇರೋದು, ನಾನು ಹೇಳ್ತಾ ಇರೋದು ನಿನಗೇನಾದ್ರೂ ಅರ್ಥವಾಗ್ತಾ ಇದೆಯಾ? ಅರ್ಥವಾಗ್ತಾ ಇದೆ ಅತ್ತೆ ಎಂದು ಅನಾಮಿಕಾ ಅನ್ನುತ್ತಲೇ ಏನು ಶಾರದ ಏನೋ ಮಾತನಾಡಲಾಗದೆ ಹೋಗುತ್ತಾಳೆ. ತನ್ನಲ್ಲಿ ತಾನು ಲಾಭವಿಲ್ಲ, ಟಾರ್ಚರ್ ಡೋಸ್ನ ಹೆಚ್ಚಿಸ್ತೀನಿ, ಇವಳು ಈ ಮನೆಯಿಂದ ಬಿಟ್ಟು ಹೋಗ್ಬೇಕು ಎಂದು ಶಾರದಾ ಒಳಗೆ ಹೋಗುತ್ತಾಳೆ. ಇನ್ನು ಕ್ಷಣ ಕೂಡ ತಡ ಮಾಡದೆ ಮಾವಯ್ಯ ಪ್ರಸಾದ್ ಆ ದಿನ ಮಾಡಿದ ಎಗ್ ಕರಿ ತಂದು ಕೊಡುತ್ತಾನೆ. ಅಯ್ಯೋ ಮಾವಯ್ಯ, ನೀವ್ ಯಾಕೆ ಹೀಗೆ ಮಾಡ್ತಾ ಇದ್ದೀರಾ? ಅತ್ತೆ ಏನಾದ್ರು ನೋಡಿದ್ರೆ? ಏನಾಗಲ್ಲ ಸೊಸೆ, ನಾನು ಉತ್ತರ ಹೇಳ್ತೀನಿ ಬಿಡು. ನಿಮ್ಮ ಅತ್ತೆಗೆ ದೊಡ್ಡ ಸೊಸೆ, ಆ ಬೆಳ್ಳನೆ ಸೊಸೆ ಅಮೃತ ಎಷ್ಟು ಇಷ್ಟವೋ ನನಗೂ ಹೀಗೆ ನನ್ನ ಅಚ್ಚ ಬಂಗಾರದ ಹುಡುಗಿ ಅನಾಮಿಕಾ ಅಂದ್ರೆ ಅಷ್ಟೇ ಇಷ್ಟಮ್ಮ. ನನ್ನ ಮನೇಲಿ ನನಗೇನಕ್ಕೆ ಮಾವಯ್ಯ ಭಯ? ಅಂದ್ರೆ ನಿಮ್ಮ ಅತ್ತೆಯ ನಡವಳಿಕೆಗೆ ನೀನು ದುಃಖ ಪಡ್ತಾ ಇದೀಯ ಸೊಸೆ. ಮಾವಯ್ಯ, ಅನ್ನ ತಿಂತಾ ಇದ್ದೀನಲ್ಲ, ನಿಜ ಹೇಳ್ತಿದ್ದೀನಿ ನಂಬಿ. ನನಗೆ ಎಂತಹ ಕಷ್ಟನೂ ಇಲ್ಲ, ಭಯ ಅಷ್ಟಕ್ಕೂ ಇಲ್ಲ. ಮನೆಯಲ್ಲಿ ನನ್ನ ವಾರಗಿತ್ತಿ ಬೆಳ್ಳನೆಯ ಅಮೃತಗಳಿಗೆ ಕೂಡ ಸಿಕ್ಕದ ಅದೃಷ್ಟ ನನಗೆ ಸಿಗ್ತಾ ಇದೆ ಗೊತ್ತಾ ನಿಮಗೆ ಎಂದು ಅನಾಮಿಕಾ ಸಂತೋಷದಿಂದ ಹೇಳುತ್ತಲೇ ಪ್ರಸಾದನಿಗೇನೋ ಅರ್ಥವಾಗದೆ ಅಯೋಮಯದಿಂದ ನೋಡ್ತಾ ಇರ್ತಾನೆ. ಅದೃಷ್ಟನಾ? ಅದು ನಿಮ್ಮ ಅತ್ತೆ ನಿನಗ್ ಕೊಡ್ತಾ ಇದ್ದಾಳ? ಅವಳಿಗೆ ಇಷ್ಟವಾದ ಬಿಳಿಯ ಸೊಸೆ ಅಮೃತಗಳಿಗೆ ಕೊಡದೆ ನಿನಗೇನ್ ಕೊಡ್ತಾಳಮ್ಮ? ಏನು ಸೊಸೆ ಅದು? ಸೊಸೆಗೆ ಅತ್ತೆ ಹೊಟ್ಟೆ ತುಂಬಾ ಅನ್ನ ತಿನ್ನುವಂತ ಅನ್ನ ಕೊಡ್ತಾಳೆ ಮಾವಯ್ಯ. ನೀರ್ ಕುಡಿಬೇಕು ಅಂದ್ರೆ ನೀರ್ ತಂದ್ಕೊಡೋದು ಎಂದು ಅನಾಮಿಕಾ ಹೇಳುತ್ತಲೇ ಪ್ರಸಾದನಿಗೆ ತನ್ನ ಕಪ್ಪನೆಯ ಸೊಸೆಯ ಮನಸ್ಸು ಮಮತೆ ಪೂರ್ತಿಯಾಗಿ ಅರ್ಥವಾಗುತ್ತೆ. ಅದೇ ಆನಂದದಿಂದ ಪ್ರಸಾದ್ ಅನಾಮಿಕಳಿಗೆ ನಮಸ್ಕರಿಸುತ್ತಾನೆ. ಅದನ್ನು ನೋಡಿದ ಅನಾಮಿಕಾ, ಅಯ್ಯೋ ಮಾವಯ್ಯ, ಏನ್ ಮಾಡ್ತಾ ಇದ್ದೀರಿ ನೀವು? ಕಷ್ಟವನ್ನು ಕೂಡ ಇಷ್ಟದ ಹಾಗೆ, ದುರದೃಷ್ಟವನ್ನು ಕೂಡ ಅದೃಷ್ಟದ ಹಾಗೆ ಅರ್ಥ ಮಾಡ್ಕೊಳ್ಳುವ ದೊಡ್ಡ ಮನಸ್ಸಿರುವ ಮಗಳು ಸೊಸೆ ರೂಪದಲ್ಲಿ ನನ್ನ ಮನೆಗೆ ಬಂದಿದ್ದಕ್ಕೆ ನನ್ನ ಮನೆಯನ್ನು ಚೂರು ಮಾಡದೆ ಕಾಪಾಡ್ತಾ ಇರೋದಕ್ಕಮ್ಮ ಈ ನಮಸ್ಕಾರ. ಬೇಡ ಮಾವಯ್ಯ, ನೀವು ಯಾವತ್ತೂ ಹಾಗೆ ಮಾಡಬೇಡಿ, ಮೊದಲು ನೀವು ಹೋಗಿ, ಅತ್ತೆ ಬರ್ತಾಳೆ ಎಂದು ಅನಾಮಿಕಾ ಹೇಳುತ್ತಲೇ ಪ್ರಸಾದ್ ಅಲ್ಲಿಂದ ಹೊರಟು ಹೋಗುತ್ತಾನೆ. ಅನಾಮಿಕಾ ಎಕ್ಕರಿ ಜೊತೆ ಅನ್ನ ತಿಂತಾ ಇರ್ತಾಳೆ. ಬೆಡ್ ಮೇಲೆ ಮಲ್ಕೊಂಡು ಪುಸ್ತಕ ಓದ್ತಾ ಇರುವ ಬೆಳ್ಳನೆಯ ಸೊಸೆ ಅಮೃತಳ ಹತ್ತಿರಕ್ಕೆ ಫ್ರೂಟ್ಸ್ ಇರುವ ಬುಟ್ಟಿಯನ್ನು ತೆಗೆದುಕೊಂಡು ಬರ್ತಾಳೆ ಶಾರದಾ. ಅಮೃತ, ಈ ಹಣ್ಣಿನಲ್ಲಿ ಯಾವ ಹಣ್ಣು ತಿಂತೀಯ ಹೇಳು, ಅದನ್ನ ಕೊಯ್ದು ತಂದ್ಕೊಡ್ತೀನಿ. ಈಗ ಯಾವ ಫ್ರೂಟ್ ಬೇಡ ಅತ್ತೆ, ಟಿಫಿನ್ ಮಾಡಿ ಗಂಟೆ ದಾಟಿದೆ ಅಷ್ಟೇ ಅಲ್ವಾ, ನನಗೆ ಹಸುವಾಗ್ತಾ ಇಲ್ಲ, ಹಸಿವೆ ಆದಾಗ ನಾನೇ ತಿಂತೀನಿ. ಅಮ್ಮಮ್ಮ, ಅಂತದನ್ನು ನಾನು ಒಪ್ಕೊಳ್ಳಲ್ಲ ಕಣೆ, ನೀನೇನೋ ಒಂದು ಫ್ರೂಟ್ ತಿನ್ಬೇಕು, ಇಲ್ಲ ಅಂದ್ರೆ ಜ್ಯೂಸ್ ಆದ್ರೂ ಕುಡಿಬೇಕು. ಹೇಳು, ಯಾವ ಫ್ರೂಟ್ ತಿಂತೀಯಾ? ಇಲ್ಲ ಅಂದ್ರೆ ಯಾವ ಫ್ರೂಟ್ ಜ್ಯೂಸ್ ಕುಡಿತೀಯಾ? ನಿಜಕ್ಕೂ ನನಗೇನು ಬೇಡ ಅತ್ತೆ. ಹಂಗಾದ್ರೆ ನಾನು ಒಪ್ಕೊಳ್ಳಲ್ಲ ಸೊಸೆ, ನೀನೇನೋ ಒಂದು ತಿನ್ಬೇಕು, ಇಲ್ಲ ಜ್ಯೂಸ್ ಆದ್ರೂ ಕುಡಿಬೇಕು ಎಂದು ಅತ್ತೆ ಶಾರದಾ ಪಟ್ಟು ಹಿಡಿದಿದ್ದರಿಂದ ಅಮೃತ ಆರೆಂಜಿನ ಕಡೆ ತೋರಿಸುತ್ತಾ, ಜ್ಯೂಸ್ ಕುಡಿತೀನಿ ಅತ್ತೆ, ಈರಮ್ಮ ಈಗ್ಲೇ ತಗೊಂಡ್ಬರ್ತೀನಿ ಎಂದು ತಕ್ಷಣ ಶಾರದಾ ಕಿಚನ್ ಒಳಗೆ ಹೋಗುತ್ತಾಳೆ. ಆರೆಂಜ್ ಜ್ಯೂಸ್ ಮಾಡಿದ ಗ್ಲಾಸ್ ತೆಗೆದುಕೊಂಡು ಹಾಲ್ಗೆ ಬರ್ತಾಳೆ. ಅದು ಪ್ರಸಾದ್ ನೋಡ್ತಾನೆ. ದೊಡ್ಡ ಸೊಸೆಗೆ ಶಾರದಾ, ಹೌದು ರೀ, ಟಿಫಿನ್ ಮಾಡಿ ಗಂಟೆ ದಾಟಿದೆ ಅಲ್ಲ, ಜ್ಯೂಸ್ ಕುಡಿತಾಳೆ ಅಂತ ತಗೊಂಡೋಗ್ತಾ ಇದ್ದೀನಿ ಎಂದು ಹೇಳಿ ಶಾರದಾ ಅಮೃತಳ ರೂಮಿಗೆ ಹೋಗುತ್ತಾಳೆ. ಅಲ್ಲೇ ಇದ್ದ ಪ್ರಸಾದನಿಗೆ ಶಾರದಳನ್ನು ತುಂಟತನ ಮಾಡಬೇಕು ಅಂತ ಐಡಿಯಾ ಬರುತ್ತೆ. ತಕ್ಷಣ ನಗುತ್ತಾ ಆ ರೂಮಿನೊಳಗೆ ಬರ್ತಾನೆ. ಅಮೃತ ಜ್ಯೂಸ್ ಕುಡಿತಾ ಇರ್ತಾಳೆ. ಪ್ರಸಾದ್ ಗಾಬರಿ ಆಗುತ್ತಾ, ಅಯ್ಯೋ ಶಾರದಾ, ಎಂತ ಕೆಲಸ ಮಾಡಿದೆ ಎಂದು ಅನ್ನುತ್ತಲೇ ಶಾರದಾ ಅಮೃತ ಇಬ್ಬರು ಅಯೋಮಯದಿಂದ ನೋಡ್ತಾ ಇರ್ತಾರೆ. ಏನಾಯ್ತು ರೀ, ಏನ್ ನಡೀತು ಮಾವಯ್ಯ? ಶಾರದಾ, ಈ ಜ್ಯೂಸು ಡೈನಿಂಗ್ ಟೇಬಲ್ ಮೇಲೆ ಇಟ್ಟ ಫ್ರೂಟ್ಸ್ ಇಂದಾನೆ ಮಾಡಿದೆ ಅಲ್ವಾ? ಹೌದು ರೀ, ಎಂತ ಕೆಲಸ ಮಾಡಿದೆ ಶಾರದಾ, ನಾನು ನೋಡ್ತಾ ಇರ್ಬೇಕಾದ್ರೆ ಆ ಫ್ರೂಟ್ಸ್ ಮೇಲೆ ಹಲ್ಲಿ ಬಿದ್ದಿತ್ತು ಎಂದು ಹೇಳುತ್ತಲೇ ಅಮೃತ ವಾಂತಿ ಜೊತೆ ರೂಮಿಂದ ಹೊರಗೆ ಓಡುತ್ತಾಳೆ. ಶಾರದಾ ಪೆಚ್ಚು ಮುಖ ಹಾಕಿಕೊಳ್ಳುತ್ತಾಳೆ. ಅದನ್ನು ನೋಡಿ ಪ್ರಸಾದ್ ನಗುತ್ತಾ ಹೊರಗೆ ಹೋಗುತ್ತಾನೆ. ಸ್ವಲ್ಪ ಸಮಯದ ನಂತರ ಕಿಚನ್ ನಲ್ಲಿರುವ ಅನಾಮಿಕಳ ಹತ್ತಿರ ಅತ್ತೆ ಶಾರದಾ ಬರುತ್ತಾಳೆ.
ಏನೇ ಕಪ್ಪನೆ ಸೊಸೆ, ಹೇಳಿ ಅತ್ತೆ. ಮನೆ ಕೆಲಸ, ಅಡುಗೆ ಕೆಲಸ ಎಲ್ಲ ಆಗಿ ಹೋಯ್ತಾ? ಎಲ್ಲ ಕೆಲಸ ಆಗಿ ಹೋಯ್ತು ಅತ್ತೆ. ಅಂದ್ರೆ ನನ್ ಜೊತೆ ಬಾ. ಎಲ್ಲಿಗೆ ಅತ್ತೆ? ಹೇಳಿದ್ರೆ ಹೊರತು ನೀನು ನನ್ ಜೊತೆ ಬರಲ್ವಾ ಏನೋ? ಎಂತ ಮಾತಂದ್ರೆ ಅತ್ತೆ, ಬರ್ತಾ ಇದ್ದೀನಿ. ನೀವು ಸತ್ತೋಗು ಅಂದ್ರೆ ಸತ್ತೋಗ್ತೀನಿ ಕೂಡ. ಇನ್ನು ಮಾತು ಸಾಕು ಹೊರತು ಬಾ ಎಂದು ಹೇಳಿ ಅನಾಮಿಕಳನ್ನು ಕರೆದುಕೊಂಡು ಶಾರದಾ ಹೋಗುವುದು ಅಮೃತ ನೋಡುತ್ತಾಳೆ. ನಮ್ಮ ಅತ್ತೆ ತನಗೆ ಇಷ್ಟವಿಲ್ಲದ ಅನಾಮಿಕಳನ್ನ ಕರ್ಕೊಂಡು ಎಲ್ಲಿಗೆ ಹೋಗ್ತಾ ಇದ್ದಾಳಪ್ಪ ಎಂದು ಅಂದುಕೊಳ್ಳುತ್ತಾ ಅವಳು ಕೂಡ ಮನೆಯೊಳಗಿಂದ ಹೊರಡುತ್ತಾಳೆ. ಸ್ವಲ್ಪ ಸಮಯದ ನಂತರ ಒಂದು ಕಟ್ಟುತ್ತಿರುವ ಮನೆ ಹತ್ತಿರ ಶಾರದಾ ಅನಾಮಿಕ ನಿಂತಿರುತ್ತಾರೆ. ಅತ್ತೆ, ಇಲ್ಲಿಗೆ ಯಾಕೆ ಕರ್ಕೊಂಡ್ ಬಂದ್ರಿ? ನಿಜಕ್ಕೂ ಈ ಮನೆ ಯಾರದು? ನಿನಗೇನಕ್ಕೆ? ನಾನ್ ಹೇಳಿದ್ ಮಾಡೋದೇ ನಿನ್ ಕೆಲ್ಸ. ಸರಿ ಅತ್ತೆ ಅನ್ನುವ ಮಾತು ಬಿಟ್ಟು ಮತ್ತೊಂದು ಮಾತು ನಿನ್ ಬಾಯಿಂದ ಬಂತೋ ನಿನ್ನನ್ ಸಾಯಿಸ್ತೀನಿ, ಇಲ್ಲೇ ಇರು ಎಂದು ಹೇಳಿ ಶಾರದಾ ಆ ಮನೆಯ ಕೆಲಸ ಮಾಡಿಸುತ್ತಿರುವ ದಾಮೋದರ್ ಹತ್ರಕ್ಕೆ ಬರ್ತಾಳೆ. ಅವನಿಗೆ ಅನಾಮಿಕಳನ್ನು ತೋರಿಸಿ ಏನೋ ಮಾತನಾಡ್ತಾ ಇರ್ತಾಳೆ. ಬೆಳ್ಳನೆಯ ಸೊಸೆ ಅಮೃತ ಅಲ್ಲಿಗೆ ಬರುತ್ತಾಳೆ. ಮತ್ತೊಂದು ಮನೆ ಹಿಂದೆ ನಿಂತುಕೊಂಡು ಅತ್ತೆ ಶಾರದಾ ಮಾಡುತ್ತಿರುವ ಕೆಲಸವನ್ನು ಗಮನಿಸ್ತಾ ಇರ್ತಾಳೆ. ನಮ್ಮ ಅತ್ತೆ ನನ್ನ ವಾರಗಿತ್ತಿ ಅನಾಮಿಕಳನ್ನ ಇಲ್ಲಿಗೆ ಏನು ಕರ್ಕೊಂಡ್ ಬಂದಿದ್ದಾಳೆ? ಅವಳ ಜೊತೆ ಇಲ್ಲಿ ಏನೋ ಕೆಲಸ ಮಾಡಿಸ್ತಾ ಇದ್ದಾಳೆ ಎಂದು ಅಂದುಕೊಳ್ಳುತ್ತಾ ಇರುವಾಗ ದಾಮೋದರ್ ಹತ್ರ ಇರುವ ಶಾರದಾ ಅನಾಮಿಕಳನ್ನು ಕರೆಯುತ್ತಾಳೆ. ಅನಾಮಿಕಾ, ಇಲ್ಲಿಗ್ ಬಾ ಎಂದು ಕರೆಯುತ್ತಲೇ ಅನಾಮಿಕಾ ಅವರ ಹತ್ರಕ್ಕೆ ಬರ್ತಾಳೆ. ನೋಡು ಸೊಸೆ, ನಾನು ಎಲ್ಲ ವಿವರವಾಗಿ ಮಾತನಾಡಿದ್ದೀನಿ, ದುಡ್ಡು ಕೂಡ ತಗೊಂಡಿದ್ದೀನಿ. ಈಗ ನೀನು ಅಲ್ಲೋಡು, ಅಲ್ಲಿ ಕಾಣಿಸ್ತಾ ಇರುವ ಇಟ್ಕೆನ ಮೇಲ್ ತಗೊಂಡೋಗಿ ಇಡಬೇಕು ಎಂದು ಹೇಳುತ್ತಲೇ ಅನಾಮಿಕಾ ಅಲ್ಲಿರುವ ಇಟ್ಕೆ ಕಡೆ ನೋಡುತ್ತಾಳೆ. ಅಲ್ಲಿ ನಿಂತಿರುವ ಸಾಂಬಯ್ಯ 50 ಕೆಜಿ ಇಟ್ಟಿಗೆಗಳ ಮೂಟೆಯನ್ನು ಕಟ್ಟಿರ್ತಾನೆ. ಅವುಗಳನ್ನು ನೋಡುತ್ತಲೇ ಅನಾಮಿಕಳಿಗೆ ಭಯವಾಗುತ್ತೆ. ಅತ್ತೆ, ಅವನ್ನ ನೋಡ್ತಾ ಇದ್ರೆ ತುಂಬಾ ಭಾರವಾಗಿರೋ ಹಾಗಿದೆ ಅಲ್ಲ ಅತ್ತೆ? ನೋಡೋದಕ್ಕೆ ಹಾಗಿದೆ ಅಷ್ಟೇ, ಹೆಚ್ಚಿನ ಭಾರ ಏನೂ ಇಲ್ಲ, 50 ಕೆಜಿ ಅಷ್ಟೇ ಎಂದು ಹೇಳುತ್ತಲೇ ಮೊದಲ ಸಲ ಅನಾಮಿಕಳಿಗೆ ಅಳು ಬರುತ್ತೆ. ಕಣ್ಣೀರು ಹಾಕಿಕೊಳ್ಳುತ್ತಾಳೆ. ಏನಮ್ಮ, ನೀನೇ ಚೀಲ ಎತ್ಕೋತ್ಯಾ? ನನ್ನನ್ನು ಸಹಾಯ ಮಾಡುವಂತ್ಯಾ? ಸ್ವಲ್ಪ ಸಹಾಯ ಮಾಡಿ ಎಂದು ಅನಾಮಿಕಾ ಅನ್ನುತ್ತಿರುವಾಗಲೇ ಅಲ್ಲಿಗೆ ಪ್ರಸಾದ್, ರಮೇಶ್, ವಿನೋದ್, ಅಮೃತ ಎಲ್ಲರೂ ಬರುತ್ತಾರೆ. ಅವರನ್ನು ನೋಡಿ ಶಾರದಾ ಅವರ ಹತ್ರಕ್ಕೆ ಹೋಗುತ್ತಾಳೆ. ದಾಮೋದರ್ ಪ್ರಸಾದ್ನನ್ನು ನೋಡಿ ಗುರುತು ಹಿಡಿಯುತ್ತಾನೆ. ಇಲ್ಲೇನ್ ಮಾಡ್ತಾ ಇದೆಯಾ ಶಾರದಾ? ಅಮ್ಮ, ಅನಾಮಿಕಳನ್ನ ಇಲ್ಲಿಗೆ ಯಾಕೆ ಕರ್ಕೊಂಡ್ ಬಂದೆ? ಏನೋ ಈ ದಿನ ಎಲ್ಲರಿಗೂ ಬಾಯಿ ಜೋರಾಗ್ತಾ ಇದೆ, ನನಗೆ ಮಾತ್ರ ಈ ದಿನ ಕೈ ಕೂಡ ಹೇಳ್ಬೇಕು ಅನ್ನಿಸ್ತಾ ಇದೆ, ತೋರ್ಸು ಅಂತೀಯಾ ಎಂದು ಪ್ರಸಾದ್ ಅನ್ನುತ್ತಾ ಇರುವಾಗ ದಾಮೋದರ್ ಅವರ ಹತ್ರಕ್ಕೆ ಬರ್ತಾನೆ. ಪ್ರಸಾದ್ ಸರ್, ನೀವಾ? ಚೆನ್ನಾಗಿದ್ದೀರಾ? ಹಾ ದಾಮೋದರ್, ಹೇಗಿದ್ದೀಯಾ? ಚೆನ್ನಾಗಿದ್ದೀನಿ ಸರ್. ಆ ದಿನ ನನ್ನನ್ನು ನಂಬಿ ಶ್ಯೂರಿಟಿ ಕೊಟ್ರಿ. ಈ ದಿನ ನಾನು ಒಬ್ಬ ಬಿಲ್ಡರ್ ಆಗಿ ಸೆಟಲ್ ಆಗಿದ್ದೀನಿ ಸರ್. ಆ ವಿಷಯ ಪಕ್ಕಕ್ಕೆ ಇಟ್ರೆ ಇವರು... ಹಾ ದಾಮೋದರ್, ಆಕೆ ನನ್ನ ಹೆಂಡತಿ ಶಾರದಾ ದೇವಿ. ಈಕೆ ನನ್ನ ಚಿಕ್ಕ ಸೊಸೆ ಅನಾಮಿಕಾ, ದೊಡ್ಡ ಸೊಸೆ ಅಮೃತ. ಮತ್ತೇನಕ್ಕೆ ಸರ್, ಮೇಡಮ್ ಅವರು ಅನಾಮಿಕಾ ಅವರನ್ನ ಸಾಯಿಸ್ಬೇಕು ಅಂದ್ಕೋತಾ ಇದ್ದಾರೆ ಎಂದು ದಾಮೋದರ್ ಹೇಳಿದ್ದನ್ನ ಕೇಳುತ್ತಲೇ ಅಲ್ಲಿರುವವರೆಲ್ಲರೂ ಶಾಕ್ ಆಗುತ್ತಾರೆ. ಎಲ್ಲರೂ ಶಾರದಳನ್ನು ಬೈಯುತ್ತಾರೆ. ಈ ಮಹಾತಾಯಿ ಅಜಾಗ್ರತೆಯಿಂದನೇ ಅಲ್ವಾ ಮನೆಯಲ್ಲಿ ಸಿಲಿಂಡರ್ ಹೊಡೆದು ನಾನು ತೀವ್ರ ಗಾಯದಿಂದ ಹಾಸ್ಪಿಟಲ್ ನಲ್ಲಿದ್ದೆ. ನನ್ನನ್ನು ಸಾಯಿಸ್ಬೇಕು ಅಂತ ನೋಡ್ತಾ ಇರುವ ಈ ಕಪ್ಪನೆ ಸೊಸೆನ ನಾನ್ ಮಾತ್ರ ಏನಕ್ಕೆ ಸಾಯಿಸದೆ ಬಿಡ್ತೀನಿ ಅಂತ ಅಂದ್ಕೋತಾ ಇದ್ದೀರಾ? ಅತ್ತೆ, ಅನಾಮಿಕಳನ್ನ ನೀವು ಅಪಾರ್ಥ ಮಾಡ್ಕೊಂಡಿದ್ದೀರಾ. ಆ ದಿನ ಆ ವೇಳೆ ಅಜಾಗ್ರತೆಯಾಗಿದ್ದು ನಾನು, ಅನಾಮಿಕಾ ಅಲ್ಲ. ನಿಮ್ಗಾಗಿ ಟೀ ಮಾಡ್ಬೇಕು ಅಂತ ಅಂದ್ಕೊಂಡು ಗ್ಯಾಸ್ ಆನ್ ಮಾಡಿದೆ. ಬೆಳಗಿಸುತ್ತಾ ಇರುವಾಗ ಫೋನ್ ಬಂತು. ಆ ಗ್ಯಾಸ್ ಹಾಗೆ ಬಿಟ್ಟು ನಾನು ಹೊರಟೋದೆ. ಹೌದಮ್ಮ, ಆ ದಿನ ನಡೆದ ಗ್ಯಾಸ್ ಸ್ಫೋಟಕ್ಕೆ ಅಮೃತಳ ಅಜಾಗ್ರತೆನೇ ಕಾರಣ. ಆ ದಿನ ನಡೆದ ಗ್ಯಾಸ್ ಸಿಲಿಂಡರ್ ಸ್ಫೋಟಕ್ಕೂ ಅನಾಮಿಕಳಿಗೂ ಯಾವ ಸಂಬಂಧವೂ ಇಲ್ಲ ಎಂದು ಎಲ್ಲರೂ ನಿಜ ಹೇಳುತ್ತಲೇ ಶಾರದಾ ಏನೋ ಮಾತನಾಡದೆ ಹಾಗೆ ಇದ್ದು ಬಿಡ್ತಾಳೆ. ದುಃಖ ಪಡುತ್ತಾ ಕಣ್ಣೀರು ಹಾಕಿಕೊಳ್ಳುತ್ತಾಳೆ. ಅಲ್ಲಿಂದ ಮುಂದಕ್ಕೆ ನಡೆಯುತ್ತಾ ಹೋಗುತ್ತಾ ಇರ್ತಾಳೆ ಶಾರದಾ. ಅಲ್ಲಿರುವ ಎಲ್ಲರಿಗೂ ಅಯೋಮಯದಿಂದಿರುತ್ತೆ. ಒಂದು ಪ್ರಸಾದ್ ಅನಾಮಿಕರಿಗೆ ಮಾತ್ರವೇ ಶಾರದಾ ಏನಕ್ಕೆ ಹಾಗೆ ಹೋಗ್ತಾ ಇದ್ದಾಳೋ ಅರ್ಥವಾಗುತ್ತೆ. ಅನಾಮಿಕಾ ಓಡಿ ಬಂದು ಶಾರದಾಳ ಹತ್ರಕ್ಕೆ ಬರ್ತಾಳೆ. ಅತ್ತೆ, ನನಗೆ ನಿಮ್ಮ ಮೇಲೆ ಎಂತಹ ಕೋಪನೂ ಇಲ್ಲ. ನಿಜಕ್ಕೂ ನಮಗೂ ಯಾವತ್ತಿಗೂ ಕೋಪ ಬರಲ್ಲ ಅತ್ತೆ. ನೀವು ಅಂದುಕೊಂಡ ಅಪವಾದ ನನ್ನ ಮೇಲಿಂದ ತೊಲಗಿ ಹೋಗಿದೆ. ಈಗ ನೀವು ನನ್ನ ಮೇಲೆ ಸ್ವಚ್ಛವಾದ ಮನಸ್ಸಿನಿಂದಿದ್ದೀರಾ. ನನಗದು ಸಾಕು ಅತ್ತೆ. ಬನ್ನಿ, ನಾವೆಲ್ಲರೂ ಸೇರಿ ಮನೆಗೆ ಹೊರಟು ಹೋಗೋಣ ಎಂದು ಅನಾಮಿಕಾ ಹೇಳಿ ಶಾರದಳನ್ನು ಕರೆದುಕೊಂಡು ಅಲ್ಲಿಂದ ಹಾಗೆ ಮನೆಗೆ ಹೋಗುತ್ತಾರೆ. ಅಲ್ಲಿಯವರೆಗೂ ಕಪ್ಪನೆ ಸೊಸೆ ಅನಾಮಿಕಳ ಮೇಲಿರುವ ಅಪವಾದಗಳೆಲ್ಲ ತೊಲಗಿ ಹೋಗಿದ್ದಕ್ಕೆ ಶಾರದಳಿಗೆ ಅನಾಮಿಕಳ ಮೇಲೆ ಕೋಪ ಕೂಡ ಹೊರಟು ಹೋಗುತ್ತೆ. ಅನಾಮಿಕಳನ್ನು ಅಮೃತಳನ್ನು ಸಮಾನವಾಗಿ ನೋಡಿಕೊಳ್ಳುತ್ತಾ ಸೊಸೆಯಂದರಿಗೆ ಮನೆಯ ಜವಾಬ್ದಾರಿ ವಹಿಸಿ ಸಂತೋಷದಿಂದ ಜೀವಿಸುತ್ತಾ ಇರುತ್ತಾಳೆ ಶಾರದಾ. ಅಕ್ಕಪಕ್ಕದ ಮನೆಗಳಲ್ಲಿ ಶಾರದಾ ಅನಾಮಿಕ ಅನ್ನುವ ಅತ್ತೆ ಸೊಸೆಯರಿದ್ದರು.
ಸೊಸೆ ಅನಾಮಿಕ ಅಂದರೆ ಅತ್ತೆ ಶಾರದಳಿಗೆ ಸ್ವಲ್ಪವೂ ಹಿಡಿಸುವುದಿಲ್ಲ. ಸೊಸೆಯಾಗಿ ಮನೆಗೆ ಬಂದು ತನ್ನ ಮಗನನ್ನು ತನಗಾಗದೆ ಮಾಡಿದ್ದಾಳೆ ಅಂತ ಕೋಪ. ಯಾವಾಗ ನೋಡಿದ್ರು ಏನೋ ಒಂದು ವಿಧದಿಂದ ಸೊಸೆಗೆ ಏಟು ಕೊಡಬೇಕು ಅಂತ, ಅವಮಾನಿಸಬೇಕು ಅಂತ ನೋಡ್ತಾ ಇರ್ತಾಳೆ. ಆ ದಿನ ರಾತ್ರಿ 11 ದಾಟಿದ ನಂತರ ಫಸ್ಟ್ ಏಡ್ ಬಾಕ್ಸ್ ಹಿಡ್ಕೊಂಡು ಶಾರದಾ ಗೋಡೆ ಮೇಲಿಂದ ಧುಮುಕಿ ಅನಾಮಿಕಳ ಹಿತ್ತಲಿನಲ್ಲಿರುವ 2 ತೆಂಗಿನ ಮರದ ಹತ್ರಕ್ಕೆ ಬರ್ತಾಳೆ. ಆ ಮರಕ್ಕೆ ಚೆನ್ನಾಗಿ ಬಂದ ತೆಂಗಿನಕಾಯಿಗಳನ್ನು ನೋಡುತ್ತಾ, ಸೊಸೆ, ನೀನು ಕೂಡ ನನ್ನ ಜೊತೆ ಸಮಾನವಾಗಿ ನಾನು ಎಳನೀರನ್ನ ಮಾರ್ತಾ ಇರೋ ಜಾಗಕ್ಕೆ ನೀನು ಕೂಡ ಎಳನೀರಿನ ಗಾಡಿ ಇಟ್ಕೊಂಡೆ. ಹಾಗೆ ಬೇಡ ಅಂತ ಎಷ್ಟು ಹೇಳಿದ್ರು ಕೇಳದೆ ಎಳನೀರು ಮಾರ್ತಾ ಇದೀಯಾ. ಈಗ ನಾನು ಕೊಡೋ ಏಟಿಗೆ ನೀನು ಯಾವತ್ತಿಗೂ ಎಳನೀರನ್ನ ಮಾರಲಾರೆ. ಅತ್ತೆ ಶಾರದಳ ಹತ್ತಿರ ಯಾಕಾದ್ರೂ ಇಟ್ಕೊಂಡೆ ಅಂತ ಬಿಕ್ಕಿ ಬಿಕ್ಕಿ ಅಳ್ತೀಯ ನೋಡು ಎನ್ನುತ್ತಾ ಫಸ್ಟ್ ಏಡ್ ಬಾಕ್ಸ್ ಅನ್ನು ಪಕ್ಕದಲ್ಲಿಟ್ಟು ತೆಂಗಿನ ಮರಕ್ಕೆ ಏಣಿ ಇಟ್ಟುಕೊಳ್ತಾಳೆ. ಮರ ಹತ್ತುತ್ತಾಳೆ. ಆ ಮರದ ಮೇಲಿರುವ ಕತ್ತಿಯಿಂದ ತೆಂಗಿನಕಾಯಿಗಳನ್ನು ಕಡಿಯುತ್ತಾಳೆ ಶಾರದಾ. ಹಾಗೆ 2 ಗೊಂಚಲು ಎಳನೀರು ಕೆಳಗೆ ಬೀಳುತ್ತದೆ. ತಡ ಮಾಡದೆ ಶಾರದಾ ತನ್ನ ಫಸ್ಟ್ ಏಡ್ ಬಾಕ್ಸ್ ಅನ್ನು ಓಪನ್ ಮಾಡಿ ಅದರೊಳಗಿಂದ ಎಳನೀರು ಹಾಳಾಗುವ ಔಷಧಿ ತೆಗೆದು ಅಲ್ಲಿ ಬಿದ್ದ ಪ್ರತಿ ಎಳನೀರಿಗೆ ಇಂಜೆಕ್ಷನ್ ನಿಂದ ಹತ್ತಿಸುತ್ತಾಳೆ. ತಿರುಗಿ ತನ್ನ ಬೆಡ್ರೂಮ್ ಒಳಗೆ ಬಂದು ಪ್ರಶಾಂತವಾಗಿ ಮಲ್ಕೋತಾಳೆ. ಇನ್ನು ಮಾರನೇ ದಿನ ಹಿತ್ತಲಿಗೆ ಬಂದ ಸೊಸೆ ಅನಾಮಿಕ ತನ್ನ ಅತ್ತೆ ಮಾಡಿದ ವಿಷಪ್ರಯೋಗದ ಬಗ್ಗೆ ತಿಳಿಯದೆ 2 ಮರಕ್ಕಿರುವ ಎಲ್ಲ ಎಳನೀರು ಕೆಳಗೆ ಬಿದ್ದಿದೆ ಅಂದ್ರೆ ಅಷ್ಟು ಜೋರಾಗಿ ಗಾಳಿ ಬಿತ್ತ, ನನಗೆ ಸ್ವಲ್ಪ ಕೂಡ ಎಚ್ಚರವಾಗ್ಲಿಲ್ಲ. ಏನೋ ಈ ಮಧ್ಯ ತುಂಬಾ ನಿದ್ದೆ ಬರ್ತಾ ಇದೆ ಎಂದು ಅಂದುಕೊಳ್ಳುತ್ತಾ ಕೆಳಗೆ ಬಿದ್ದ ಎಳನೀರನ್ನು ತೆಗೆದುಕೊಂಡು ಬಂದು ಮನೆಯ ಮುಂದಿರುವ ತಳ್ಳುಗಾಡಿಯಲ್ಲಿ ಇಟ್ಕೋತಾಳೆ. ಇಷ್ಟರಲ್ಲಿ ರಮೇಶ್ ಮಗಳು ಭವ್ಯಳನ್ನು ರೆಡಿ ಮಾಡಿ ಸ್ಕೂಲ್ಗೆ ಕರ್ಕೊಂಡು ಹೋಗೋದಕ್ಕೆ ಹೊರಗೆ ಬರ್ತಾನೆ. ಮಮ್ಮಿ, ನಂಗೊಂದು ಎಳ್ನೀರು ಹೊಡೆದು ಕೊಡು, ನೀರು ಕುಡಿದು ಸ್ಕೂಲ್ಗೆ ಹೋಗ್ತೀನಿ ಎಂದು ಅನ್ನುತ್ತಾಳೆ. 2 ಮನೆಗಳ ಮಧ್ಯದಲ್ಲಿ ಅಡ್ಡವಾಗಿರುವ ಗೋಡೆ ಹತ್ತಿರ ಶಾರದಾ ಬಚ್ಚಿಕೊಂಡು ಅನಾಮಿಕ ಮೊಮ್ಮಗಳು ಭವ್ಯ ಮಾತನಾಡಿಕೊಳ್ಳೋದು ಕೇಳ್ಕೊತಾಳೆ. ಅನಾಮಿಕ ಅಂದ್ರೆ ಸ್ಕೂಲ್ಗೆ ಹೋಗಲ್ಲ ಅಂತ ಹಠ ಮಾಡೋ ಹಾಗಿದ್ದಾಳೆ ಎಂದು ರಮೇಶ್ ಅನ್ನುತ್ತಿರುವ ಮಾತನ್ನು ಶಾರದಾ ಕೇಳುತ್ತಾಳೆ. ಸಂತೋಷ ಪಡುತ್ತಾ, ಕೊಡು ಸೊಸೆ ಕೊಡು, ಮೊದಲು ನನ್ನ ಮೊಮ್ಮಗಳಿಗಾಗಿ ಮೊದಲು ಎಳ್ನೀರನ್ನು ಹೊಡಿ, ಅದರೊಳಗೆ ಏನಿದೆ ಅಂತ ನಿಂಗೆ ಗೊತ್ತಾಗುತ್ತೆ ಎಂದು ಅಂದುಕೊಳ್ಳುತ್ತಾ ಇರುತ್ತಾಳೆ ಶಾರದಾ. ಆಗಲೇ ಪ್ರಸಾದ್ ಮನೆಯಿಂದ ಹೊರಗೆ ಬರುತ್ತಾನೆ. ಗೋಡೆ ಹತ್ತಿರವೇ ಇರುವ ಶಾರದಳನ್ನು ನೋಡಿ ಪಕ್ಕದ ಮನೆಯಲ್ಲಿರುವ ಮಗ ರಮೇಶ್, ಸೊಸೆ ಅನಾಮಿಕ, ಮೊಮ್ಮಗಳು ಭವ್ಯ ಮೂವರು ಕೇಳಬೇಕು ಅಂತ ಗಟ್ಟಿಯಾಗಿ, ಮಗ ಸೊಸೆ ಮಾತ್ರ ಬೇಡ, ಮೊಮ್ಮಗಳು ಮಾತ್ರ ಮುದ್ದು, ಇದೆಲ್ಲಿನ ಪ್ರೇಮ ಶಾರದಾ? ಹಾಗೆ ಗೋಡೆ ಹಿಂದೆ ಬಚ್ಚಿಕೊಂಡು ಮೊಮ್ಮಗಳನ್ನು ನೋಡೋದ್ ಬಿಟ್ಟು ಹೋಗಿ ಮಾತಾಡಿಸ್ಬೋದಲ್ಲ, ಭವ್ಯನ್ನ ಕರ್ಕೊಂಡ್ಬರ್ಬೋದಲ್ಲ ಮನೆಗೆ ಎಂದು ಅನ್ನುತ್ತಾನೆ. ಆಗ ಅನಾಮಿಕ, ರಮೇಶ್, ಭವ್ಯ ಗೋಡೆ ಹತ್ರ ಇಂದ ಬಾಗಿಲ ಹತ್ರ ಕಡೆಗೆ ಹೋಗ್ತಾ ಇರುವ ಶಾರದಳನ್ನು ನೋಡುತ್ತಾರೆ. ಹಾಯ್ ಅಜ್ಜಿ, ನಾನಂದ್ರೆ ನಿನಗೆ ಅಷ್ಟು ಇಷ್ಟವಾಗಿರ್ಬೇಕಾರೆ ನನ್ನ ಕರ್ಕೊಂಡು ಹೋಗ್ಬೋದಲ್ಲ? ನಾನಂದ್ರೆ ನಿನಗಿಷ್ಟವಿದ್ರೆ ನೀನೇ ನನ್ನ ಹತ್ರ ಬಾರೆ, ನಾನು ಶಾರದಳ ಮೊಮ್ಮಗಳು, ನನ್ನ ಹತ್ರ ಅಷ್ಟು ಈಸಿ ಅಲ್ಲ ಎಂದು ಹೇಳಿ ಸ್ಕೂಟಿ ಹತ್ರಕ್ಕೆ ಹೋಗ್ತಾಳೆ ಭವ್ಯ. ಶಾರದಾ ಪ್ರಸಾದರು ನಗುತ್ತಾರೆ. ರಮೇಶ್ ಸ್ಕೂಟಿ ಮೇಲೆ ಭವ್ಯಳನ್ನು ಕರೆದುಕೊಂಡು ಸ್ಕೂಲ್ಗೆ ಹೋಗ್ತಾನೆ. ಇನ್ನು ಫುಟ್ಪಾತ್ ಮೇಲೆ ಅತ್ತೆ ಸೊಸೆಯರು ಎಳನೀರಿನ ಗಾಡಿಗಳನ್ನು ಇಟ್ಕೊಂಡು ಎಳನೀರು ಮಾರ್ತಾ ಇರ್ತಾರೆ. ಶಾರದಳ ಹತ್ತಿರಕ್ಕೆ ಯಾರು ಹೋಗದೆ ಅನಾಮಿಕಳ ಹತ್ತಿರಕ್ಕೆ ಬರ್ತಾ ಇರ್ತಾರೆ. ಅನಾಮಿಕ ಎಳನೀರಿಗಾಗಿ ತನ್ನ ಗಾಡಿ ಹತ್ತಿರಕ್ಕೆ ಬರ್ತಾ ಇರೋರನ್ನ ನೋಡಿ ಅನಾಮಿಕ ಸಂತೋಷ ಪಡುತ್ತಾಳೆ. ಆಹಾ, ಈ ದಿನ ನನ್ನ ಅದೃಷ್ಟ ಚೆನ್ನಾಗಿದೆ, ನನ್ನ ಕನಸು ನನಸಾಗೋ ಹಾಗಿದೆ ಎಂದು ಅಂದುಕೊಂಡು ಅನಾಮಿಕ ಬಂದವರಿಗಾಗಿ ಎಳನೀರನ್ನು ತೆಗೆದು ಹೊಡೆಯುತ್ತಾಳೆ. ಆದ್ರೆ ಅದು ಸ್ವಲ್ಪ ಹಾಳಾಗಿರುತ್ತೆ, ಮೇಲಾಗಿ ವಾಸನೆ ಬರ್ತಾ ಇರುತ್ತೆ ಅಷ್ಟೇ. ಆ ಬಂದವರು ಅನಾಮಿಕಳ ಹತ್ತಿರ ಎಳನೀರನ್ನು ಕುಡಿಯಲಿಕ್ಕೆ ಇಷ್ಟಪಡದೆ ತಕ್ಷಣ ಆ ಎಳನೀರನ್ನು ಪಕ್ಕಕ್ಕೆ ಬಿಸಾಕಿ ಶಾರದಳ ಹತ್ತಿರಕ್ಕೆ ಹೋಗುತ್ತಾರೆ. ಶ್ಯಾಮಲ ಮಾತ್ರ ಸುಮ್ಮನೆ ಇರ್ತಾಳ. ಏನಮ್ಮ, ಹಾಳಾದ ಎಳ್ನೀರನ್ನ ಮಾರ್ತಾ ದುಡ್ಡು ಸಂಪಾದಿಸಬೇಕು ಅಂದ್ಕೊಂಡ್ಯಾ? ನೀನು ಹೊಟ್ಟೆಗೆ ಅನ್ನ ತಿಂತಿದ್ಯಾ, ಇಲ್ಲ ಅಂದ್ರೆ ಸಗಣಿ ತಿಂತಿದ್ಯಾ? ಆಸೆ ಇರ್ಬೇಕಮ್ಮ, ಆದ್ರೆ ಅತ್ಯಾಸೆ ಕೆಲ್ಸಕ್ಕೆ ಬರಲ್ಲ ಎಂದು ಅನಾಮಿಕಳನ್ನ ಬೈಯುತ್ತಾಳೆ. ಅದು ಕೇಳಿದ ಶಾರದಾ ಸಂತೋಷ ಪಡುತ್ತಾಳೆ. ಬನ್ನಿ ಅಮ್ಮ ಬನ್ನಿ, ತಾಜಾ ತಾಜಾ ಎಳನೀರು, ಸ್ವಚ್ಛವಾದ ಎಳನೀರು ಅನ್ನುತ್ತಾ ಶಾರದಾ ಗಟ್ಟಿ ಗಟ್ಟಿಯಾಗಿ ಹರಿಸ್ತಾ ಇರ್ತಾಳೆ. ಇನ್ನು ಎಲ್ಲರೂ ಶಾರದಳ ಹತ್ತಿರ ಎಳನೀರು ಕುಡಿತಾ ಇರ್ತಾರೆ. ಅನಾಮಿಕ ತನ್ನ ಹತ್ತಿರ ಇರುವ ಎಳನೀರಿಗೆ ಏನಾಗಿದೆ ಅಂತ ದುಃಖ ಪಡುತ್ತಾ ಎಲ್ಲ ತೆಂಗಿನಕಾಯಿಗಳನ್ನು ಒಡೆದು ನೋಡುತ್ತಾಳೆ. ಆದರೆ ಎಲ್ಲವೂ ವಾಸನೆ ಬರ್ತಾ ಇರುತ್ತೆ. ಅದರಿಂದ ಅನಾಮಿಕ ಅವನ್ನು ತೆಗೆದುಕೊಂಡು ಹತ್ತಿರದಲ್ಲಿರುವ ಕಸದ ಬುಟ್ಟಿ ಹತ್ರ ಹೋಗಿ ಎಲ್ಲವನ್ನು ಅಲ್ಲಿಗೆ ಹಾಕುತ್ತಾಳೆ. ಅದು ನೋಡಿದ ಶಾರದಾ ಸಂತೋಷ ಪಡ್ತಾ ಇರ್ತಾಳೆ. ಸೊಸೆ, ಈಗ ನೀನು ಹೇಗೆ ಬದುಕ್ತೀಯೋ ನಾನು ನೋಡ್ತೀನಿ. ಅತ್ತೆ,
ನಾನು ಈ ಕಷ್ಟನ ಸಹಿಸಲಾರೆ ಅಂತ ನನ್ನ ಹತ್ರಕ್ಕೆ ಬರ್ಬೇಕೆ ಎಂದು ಅಂದುಕೊಳ್ಳುತ್ತಾ ಎಳನೀರನ್ನ ಮಾರ್ಕೋತಾ ಇರ್ತಾಳೆ. ಇನ್ನು ದುಃಖದಿಂದ ಕಣ್ಣೀರು ಹಾಕಿಕೊಂಡು ಖಾಲಿ ಬಂಡಿ ತಳ್ಳಿಕೊಂಡು ಮನೆ ಹತ್ರ ಬರ್ತಾ ಇರುವ ಸೊಸೆ ಅನಾಮಿಕಳನ್ನು ಮಾವ ಪ್ರಸಾದ್ ನೋಡುತ್ತಾನೆ. ಸೊಸೆ, ಏನಾಯ್ತು ತಾಯಿ? ಎಳನೀರು ಮಾರಾಟವಾದ್ರೆ ಆನಂದ ಪಡ್ಬೇಕು ಹೊರತು ಅಳ್ತಾ ಇದೆಯಾ ಯಾಕೆ? ಮಾವಯ್ಯ, ಎಲ್ಲ ಎಳನೀರು ಮಾರಾಟವಾಗ್ಲಿಲ್ಲ. ಏನಾಯ್ತೋ ಗೊತ್ತಿಲ್ಲ ಹೊರತು ಎಳನೀರೆಲ್ಲ ಹಾಳಾಗಿತ್ತು. ನೀರೆಲ್ಲ ಕೊಳತು ವಾಸನೆ ಬರ್ತಾ ಇತ್ತು ಮಾವಯ್ಯ. ಎಲ್ಲ ಎಳನೀರು ಹಾಗೆ ಇತ್ತು. ಅದಕ್ಕೆ ಅದೆಲ್ಲವನ್ನು ಕಸದ ಗುಂಡಿಗೆ ಬಿಸಾಕ್ತೆ ಎಂದು ಹೇಳುತ್ತಾ ಇದ್ದಾಗ ಪ್ರಸಾದನ ಮನಸ್ಸು ಏನೋ ಕೇಡು ನಡೆದಿದೆ ಅಂತ ಅನಿಸುತ್ತದೆ. ಅಮ್ಮ ಸೊಸೆ, ನನ್ ಮನಸ್ಸೇನಕ್ಕೋ ಕೇಡು ನಡೆದಿದೆ ಅನ್ಸ್ತಾ ಇದೆ. ಏನಕ್ಕಾದ್ರೂ ಒಳ್ಳೇದು ನಮ್ಮ ಊರಿನಲ್ಲಿರುವ ಗುಡಿ ಹತ್ರ ಇರುವ ಮಹರ್ಷಿ ಹತ್ರ ಹೋಗಿ ನಡೆದಿದ್ದು ಹೇಳು ತಾಯಿ. ಅವರಾದ್ರೂ ಏನ್ ಮಾಡ್ತಾರೆ ಮಾವಯ್ಯ? ಹಾಗನ್ಬೇಡ ತಾಯಿ, ವಿಚಿತ್ರದಲ್ಲಿ ಇದು 8ನೇ ವಿಚಿತ್ರ. ಎಳನೀರೆಲ್ಲ ಹಾಳಾಗೋದಂದ್ರೇನು? ಎಳನೀರು ವಾಸನೆ ಬರೋದೇನು? ನಿಮ್ಮ ಅತ್ತೆ ಮಾರ್ತಾ ಇರುವ ಎಳನೀರೆಲ್ಲ ಚೆನ್ನಾಗಿದೆಯಲ್ಲ? ಹೌದು ಮಾವಯ್ಯ, ಅತ್ತೆ ಮಾರುವ ಎಳನೀರು ಕೂಡ ಚೆನ್ನಾಗಿದೆ. ಎಲ್ಲರನ್ನು ತನ್ನ ಹತ್ರ ಬಾ ಅಂತ ಅತ್ತೆ ಕರೀತಾ ಇದ್ದಾರೆ ಕೂಡ. ಈಗ ಹೇಳಮ್ಮ ಸೊಸೆ, ನೀನು ಹೋಗಿ ಮಹರ್ಷಿನ ಭೇಟಿ ಆಗ್ತೀಯಾ ಇಲ್ವಾ? ಖಂಡಿತವಾಗಿ ಭೇಟಿಯಾಗ್ತೀನಿ ಮಾವಯ್ಯ. ಇದು ಪ್ರಕೃತಿ ಮಾಡಿದ ಘಾತನೋ ಪಕ್ಕದ ಮನೆಯಲ್ಲಿರುವ ಅತ್ತೆ ಮಾಡಿದ ಘಾತನೋ ತಿಳಿಸ್ಕೊತೀನಿ ಎಂದು ಅನಾಮಿಕೆ ಹೇಳುತ್ತಲೇ ಪ್ರಸಾದ್ ಸಂತೋಷ ಪಡುತ್ತಾ ಅಲ್ಲಿಂದ ಹೊರಟು ಹೋಗುತ್ತಾನೆ. ಇನ್ನು ಧ್ಯಾನ ಮಾಡಿಕೊಳ್ಳುತ್ತಿರುವ ಮಹರ್ಷಿ ಹತ್ರಕ್ಕೆ ಬರ್ತಾಳೆ ಅನಾಮಿಕಾ. ಕೈ ಮುಗಿಯುತ್ತಾಳೆ. ಮಹರ್ಷಿ ತಕ್ಷಣ ಕಣ್ಣು ತೆರೆಯುತ್ತಾನೆ. ಎದುರಿನಲ್ಲಿರುವ ಅನಾಮಿಕಳನ್ನು ನೋಡುತ್ತಾನೆ. ಆಗ ಅನಾಮಿಕಾ ದುಃಖದಿಂದ ತನಗೆ ನಡೆದಿದ್ದೆಲ್ಲವನ್ನು ಹೇಳುತ್ತಾಳೆ. ಆಗ ಮಹರ್ಷಿ ಮನೋನೇತ್ರದಿಂದ ನೋಡುತ್ತಾನೆ. ಅದೆಲ್ಲ ಮಾಡಿದ್ದು ಯಾರು ಅಂತ ತಿಳ್ಕೊತಾನೆ. ಕಣ್ಣು ಮುಚ್ಚಿಕೊಂಡು ಮಂತ್ರಗಳು ಓದುತ್ತಲೇ ಮಹರ್ಷಿ ಕೈಯಲ್ಲಿ ಜಲವಿರುವ ಕಲಶ ಪ್ರತ್ಯಕ್ಷವಾಗುತ್ತದೆ. ನೋಡು ತಾಯಿ, ತಪ್ಪ ಮಾಡಿದವರು ಯಾರಾದ್ರೇನು ಹೇಗೆ ಮಾಡಿದ್ರೇನು ನಿನಗೆ ಒಳ್ಳೇದೇ ಆಗತ್ತೆ. ಇಲ್ಲಿ ನೋಡು, ಈ ನೀರು ಮಾಯಾಜಲ. ಇದನ್ನು ತಗೊಂಡು ಹೋಗಿ ನಿನ್ನ ತೆಂಗಿನ ಮರ ಹತ್ರಕ್ಕೆ ಚೆಲ್ಲು. ಅದರಿಂದ ಮಾಯ ಎಳನೀರು ಬರುತ್ತೆ. ಆ ಎಳನೀರನ್ನು ಮಾರಾಟ ಮಾಡ್ಕೋಬಹುದಲ್ಲ ಸ್ವಾಮಿ? ಮಾರ್ಕೋಬಹುದು ತಾಯಿ. ಅವನ್ನು ಯಾರು ಏನಾದ್ರೂ ಮಾಡಿದ್ರೆ ಅವರಿಗೆ ತಿರುಗಿ ಏನೋ ಒಂದು ಏಟು ತಗಲುತ್ತೆ ಎಂದು ಆ ಮಹರ್ಷಿ ಹೇಳಿ ಮಾಯಾಜಲವಿರುವ ಆ ಕಲಶವನ್ನು ಅನಾಮಿಕಳಿಗೆ ಕೊಡುತ್ತಾನೆ. ಮತ್ತೊಂದು ಮಾತು ತಾಯಿ, ಒಳ್ಳೆ ಮನಸ್ಸಿಂದ ಇರುವವರಿಗೆ ಎಳನೀರು ಬಂಗಾರದ ನೀರಾಗಿ, ದುರಾಸೆಯಿಂದ ಇರುವವರಿಗೆ ಮಾಮೂಲಿ ಎಳನೀರಾಗಿಯೇ ಇರುತ್ತೆ. ಇನ್ನು ನೀನು ಹೋಗಬಹುದು ಎಂದು ಹೇಳುತ್ತಲೇ ಅನಾಮಿಕ ಭಕ್ತಿಯಿಂದ ಮಹರ್ಷಿಗೆ ನಮಸ್ಕರಿಸಿ ಮಾಯಾಜಲವಿರುವ ಕಲಶವನ್ನು ತೆಗೆದುಕೊಂಡು ಅಲ್ಲಿಂದ ಮನೆಗೆ ಬರುತ್ತಾಳೆ. ತೆಂಗಿನ ಮರಗಳಿಗೆ ಮಾಯಾಜಲವನ್ನು ಮಹರ್ಷಿ ಹೇಳಿದ ವಿಧದಿಂದ ಹಾಕುತ್ತಾಳೆ. ಇನ್ನು ಮಾರನೇ ದಿನ ಹಿತ್ತಲಿನಲ್ಲಿರುವ ಸೊಸೆಯ ತೆಂಗಿನ ಮರಕ್ಕೆ ಬಹಳ ಬೆಳೆದ ತೆಂಗಿನಕಾಯಿಗಳನ್ನು ನೋಡಿ ಶಾರದಾ ಹೊಟ್ಟೆ ಕಿಚ್ಚು ಪಡ್ತಾಳೆ. ಅನಾಮಿಕ ಅವುಗಳನ್ನು ಕಿತ್ತು ಗಾಡಿ ಮೇಲೆ ಇಟ್ಟು ಮಾರಲಿಕ್ಕೆ ಹೋಗುತ್ತಾಳೆ. ಅತ್ತೆ ಸೊಸೆಯರಿಬ್ಬರು ಎಳನೀರನ್ನು ಮಾರಲಿಕ್ಕೆ ಶುರು ಮಾಡುತ್ತಾರೆ. ಒಳ್ಳೆ ಮನಸ್ಸಿರುವ ಕಮಲ ಎಳನೀರು ಕುಡಿಯಲಿಕ್ಕಾಗಿ ಅನಾಮಿಕಳ ಹತ್ರಕ್ಕೆ ಬರ್ತಾಳೆ. ಒಂದು ಎಳನೀರು ಕುಡಿಬೇಕು ಅಂದ್ಕೋತಾಳೆ. ಆ ನೀರು ಬಂಗಾರದ ನೀರಾಗಿ ಕಾಣಿಸುತ್ತೆ ಕಮಲಳಿಗೆ. ಕಮಲ ಎಷ್ಟೋ ಸಂತೋಷ ಪಡುತ್ತಾಳೆ. ಹೇ ಎಲ್ರು ಕೇಳಿ, ಶಾರದಳ ಸೊಸೆ ಮಾರ್ತಾ ಇರುವ ಎಳನೀರು ಬಂಗಾರದ ನೀರಾಗ್ತಾ ಇದೆ. ತಮ್ಮ ತಮ್ಮ ಅದೃಷ್ಟನ ಪರೀಕ್ಷೆ ಮಾಡಬಹುದು ಎಂದು ಗಟ್ಟಿಯಾಗಿ ಎರಚುತ್ತಾಳೆ. ಅದರಿಂದ ಅನಾಮಿಕಳ ಗಾಡಿ ಹತ್ರಕ್ಕೆ ಬಂದು ಎಳನೀರು ಕುಡಿಯುತ್ತಾ ಇರ್ತಾರೆ ಎಲ್ರು. ಒಳ್ಳೆ ಮನಸ್ಸಿರುವವರಿಗೆ ಎಳನೀರಿನಲ್ಲಿರುವ ನೀರು ಬಂಗಾರದ ಬಣ್ಣದ್ದಾಗಿ ಕಾಣಿಸುತ್ತದೆ. ಕೆಟ್ಟ ಮನಸ್ಸಿನವರಿಗೆ ಮಾಮೂಲಿ ಎಳನೀರು ಹಾಗೆ ಕಾಣಿಸುತ್ತೆ. ಹಾಗೆ ಬಡ ಸೊಸೆ ಅನಾಮಿಕಳಿಗೆ ಎಳನೀರಿನ ವ್ಯಾಪಾರ ಬಹಳ ಚೆನ್ನಾಗಿ ಸಾಗಿ ಹೋಗುತ್ತಾ ಇರುತ್ತೆ. ಆದರೆ ಇದು ಅತ್ತೆ ಶಾರದಳಿಗೆ ಸ್ವಲ್ಪವೂ ಹಿಡಿಸೋದಿಲ್ಲ. ಈ ದಿನ ರಾತ್ರಿ ನಿನ್ನ ಎಳನೀರಿನ ಸಂಗತಿ ನೋಡ್ತೀನಿ ಸೊಸೆ ಎಂದು ಅಂದುಕೊಂಡು ಅದೇ ದಿನ ರಾತ್ರಿ ಇದಕ್ಕೆ ಮೊದಲಿನ ಹಾಗೆ ಫಸ್ಟ್ ಏಡ್ ಬಾಕ್ಸ್ ಹಿಡ್ಕೊಂಡು ಸೊಸೆಯ ತೆಂಗಿನ ಮರದ ಹತ್ರಕ್ಕೆ ಬರ್ತಾಳೆ. ಎಳನೀರನ್ನು ಕೊಯ್ತಾಳೆ. ಕಾಯಿಗಳಿಗೆಲ್ಲ ಇಂಜೆಕ್ಷನ್ ಹಾಕ್ತಾಳೆ. ನಿನ್ನೆ ಬಂದ ದುಡ್ಡು ನೋಡಿ ಸಂತೋಷ ಪಟ್ಟಿಯಲ್ಲ ಸೊಸೆ? ಈ ದಿನ ನಾಳೆ ನೋಡು ಹೇಗಿರುತ್ತೋ ಎಂದು ಸಂತೋಷದಿಂದ ಹೋಗಿ ಪ್ರಶಾಂತವಾಗಿ ಮಲ್ಕೋತಾಳೆ. ಇನ್ನು ಆ ಮಾರನೇ ದಿನ ಅತ್ತೆ ಸೊಸೆಯರಿಬ್ಬರು ಎಳನೀರು ಮಾರ್ತಾ ಇರ್ತಾರೆ. ಶಾರದಾ ಮಾರುತ್ತಿರುವ ಎಳನೀರುಗಳು ಒಂದರ ನಂತರ ಒಂದು ಕಪ್ಪಾಗಿ ಬದಲಾಗ್ತಾ ಇರುತ್ತೆ. ಆದರೆ ಸೊಸೆ ಅನಾಮಿಕ ಮಾರ್ತಾ ಇರುವ ಎಳನೀರು ಮಾತ್ರ ಬಹಳ ಚೆನ್ನಾಗಿರುತ್ತೆ. ಒಳ್ಳೆಯವರಿಗೆ ಬಂಗಾರದ ನೀರನ್ನು ಕೊಡ್ತಾ ಇರುತ್ತೆ ಆ ಎಳನೀರು. ಆಗ ಶಾರದಾ ಅಳುತ್ತಾ ಸೊಸೆ ಅನಾಮಿಕಳ ಹತ್ರಕ್ಕೆ ಬರ್ತಾಳೆ. ಸೊಸೆ,
ನನ್ನನ್ನು ಕ್ಷಮಿಸು. ಸೊಸೆಯಾಗಿ ಬಂದು ನನ್ನ ಮಗನನ್ನು ನನ್ನಾಗದೆ ಮಾಡಿದ್ದಿ ಅಂತ ನಿನಗೆ ಏಟ್ ಕೊಡ್ಬೇಕು ಅಂತ ನಿನ್ನ ಎಳನೀರಿಗೆ ವಿಷದ ಇಂಜೆಕ್ಷನ್ ಕೊಟ್ಟೆ. ಆದ್ರೆ ಹೀಗಾಗತ್ತೆ ಅಂತ ಅಂದ್ಕೊಂಡಿಲ್ಲ. ನನ್ನನ್ನು ಕ್ಷಮಿಸೆ ಎಂದು ಬೇಡಿಕೊಳ್ಳುತ್ತಾಳೆ. ಆಗಲೇ ಅಲ್ಲಿಗೆ ಪ್ರಸಾದ್ ಬರುತ್ತಾನೆ. ಏನಮ್ಮ ಸೊಸೆ, ಇನ್ನು ನಿನ್ನ ಅತ್ತೆ ಅಳ್ತಾ ಇದ್ರೆ ನಾನು ನೋಡೋದಿಕ್ಕಾಗಲ್ಲ. ಹೋಗ್ಲಿ, ನನಗಾಗಿ ನಿಮ್ಮ ಅತ್ತೆನ ಕ್ಷಮಿಸು. ಇನ್ನು ಮೇಲಿಂದ ಎಲ್ಲರೂ ಸೇರಿ ಇರೋಣ. ಇದು ನನ್ನ ಮಾತು, ಇನ್ನು ನನ್ನ ಮಾತೇ ಶಾಸನ ಎಂದು ಪ್ರಸಾದ್ ಶಿವಗಾಮಿ ಲೆವೆಲ್ ಅಲ್ಲೇ ಹೇಳ್ತಾನೆ. ಇನ್ನು ಅಂದಿನಿಂದ ಎಲ್ಲರೂ ಜೊತೆಯಾಗಿದ್ದು ಅತ್ತೆ ಸೊಸೆಯರಿಬ್ಬರು ಎಳನೀರಿನ ವ್ಯಾಪಾರ ಮಾಡ್ಕೊಳ್ತಾ ಸಂತೋಷದಿಂದಿರುತ್ತಾರೆ. ಇದು ಇಂದಿನ ಕತೆ, ಬಡ ಸಸ್ಯ ಬಂಗಾರದ ಎಳನೀರಿನ ಕತೆ. ಮತ್ತೆ ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ. ಅಲ್ಲಿಯವರೆಗೂ ನಮಸ್ತೆ.